ಶಿಲ್ಪಾ ಶಿಲ್ಪಾ ಈಗ ಬಂದಿ? ಹಾಂ ಬಂದೆ. ಯಾಕ ಇಷ್ಟು ಬ್ಯಾಸರದಾಗ ಹೇಳಾಗತ್ತಿ? ಏನಾತ? ಕೆಲಸ ಭಾಳ ಇತ್ತನ? ವರ್ಕ್ ಲೋಡ್ ಭಾಳ ಐತಿ ಶಿಲ್ಪ. ಸೀನಿಯರ್ಸ್ ಎಲ್ಲ ನಮಗೆ ಹೊಸಬ್ರಿಗೆಲ್ಲ ತಮ್ಮ ಕೆಲಸ ನಮ್ಮ ಕಡೆಗೆ ಮಾಡಿಸಿ ಅವ್ರು ಆರಾಮಾಗಿ ಕೂತ್ಕೋತಿದ್ದಾರೆ ಶಿಲ್ಪ. ನನಗಂತೂ ಆ ಕೆಲಸ ಮಾಡಿ ಮಾಡಿ ನಿಜವಾಗ್ಲೂ ಭಾಳ ಬೇಸರ ಆಗ್ಬಿಟ್ಟು ಮತ್ತು ನಂಗೆ ತಲೆ ಹೊಡೆದು ಭಾಳ ಎದ್ದುಬಿಟ್ಟೈತಿ. ಅದಕ್ಕೆ ನಾವು ಮಾರಿ ತೊಳ್ಕೊಂಬರ್ತೀನಿ. ಪಟ್ಟ ನನಗೊಂದು ಕಪ್ ಚಹಾ ಮಾಡ್ಕೊಂಡು ಬಾ. ಹಾಂ ಆಯ್ತು, ಮಾರಿ ತೊಳ್ಕೊಂಡು ಬಾ, ನಾ ಚಹಾ ಹಾಕ್ಕೊಂಡು ಬರ್ತೀನಿ. ಅಪ್ಸರ ಫೋನ್ ಹಚ್ಚಿದ್ದು ಏನು ಮುಂದೆ ಹೇಳ ಬೇಡ? ಹೇಳಿದ್ರೆ ಏನಾರ ಬೈತಾನ ಏನೋ? ಹೇಳಿಲ್ಲ ಅಂದ್ರೆ ಎಲ್ಲ ಮುಚ್ಚಿಡ್ತೀನಿ ಅನ್ನಂಗೆ ಆಕೈತಿ. ಹೇಳಿದ್ರೆ ಬೈತಾನು. ಬೈಸ್ಕೊಂಡ್ರು ಅಡ್ಡಿಲ್ಲ, ಫೋನ್ ಮಾಡಿದ್ಲು ಅಂತ ಹೇಳ್ಬಿಡ್ತೀನಿ. ಆಮೇಲೆ ಎಲ್ಲರ ಜೋಡಿನೂ ಮಾತಾಡ್ತಾಳ, ನನ್ನ ಮುಂದೆ ಹೇಳಂಗಿಲ್ಲ ಅನ್ನಂಗೆ ಆಕೈತಿ. ಹೇಳೋದ ಚಲೋ ಅನಿಸ್ತೈತಿ. ಶಿಲ್ಪ ಚಹಾ ತಗೊಂಡು ಬೇಡ, ಇಲ್ಲಿ ಕೂತಿರ್ತೀನಿ. ಹಾಂ ತಂದೆ ತಂದೆ. ಅಪ್ಪ ಈಗ ಸಮಾಧಾನ ಅನಿಸ್ತೈತಿ ನೋಡು. ಮಾದ ತೊಗೊಂಬಂದೆ, ಕುಂದ್ರ ಶಿಲ್ಪ. ಮಾದ ಮಾದ, ನಿನ್ನ ಹತ್ರ ಒಂದು ವಿಚಾರ ಹೇಳ್ಬೇಕು ನಾ. ಹೇಳು. ನೀ ಬೈಯಲ್ಲಿ ಹೋದಿಲ್ಲ? ಅಲ್ಲ ಶಿಲ್ಪ, ಏನು ವಿಚಾರ ಅಂತಾನೆ ಹೇಳಿಲ್ಲ. ಕೇಳ್ದನ ಅದು ಚಲೋದ ಕೆಟ್ಟದ ಅಂತ ತಿಳ್ಕೊಳ್ಳೋದ ನಾ ಹ್ಯಾಂಗೆ ನಿನಗೆ ಬೈತೀನಿ? ಏನು ಅನ್ನೋದನ್ನ ಹೇಳು. ಅದು ಅದು ನೀರು ಬೇಕನ? ಬೇಡ ಬೇಡ. ಅದು ಮತ್ತು ಅತ್ತಿಯರು ಫೋನ್ ಮಾಡಿದ್ರಿ ಇವತ್ತು. ಅಯ್ಯ ಅಯ್ಯ, ನಮ್ಮ ಫೋನ್ ಮಾಡಿ ಮಾತಾಡಿದ್ರೆ ನಾ ಯಾಕೆ ಬೈಲಿ? ಹಂಗೆ ಇವತ್ತು ನನ್ನ ಫ್ರೆಂಡ್ ಅದಾಳಲ್ಲ ಅಪ್ಸರ, ಆಕಿನೂ ಫೋನ್ ಮಾಡಿದ್ಲು. ಏನು ಫೋನ್ ಮಾಡಿದ್ಲು? ಅಲ್ಲ ಶಿಲ್ಪ, ಅವಳು ಹಂಗೆ ಹಿಂಗೆ ಅಂತ ಹೇಳ್ದಿ, ಹೊಳ್ಳಿ ಮತ್ತಾಕಿ ಫೋನ್ ಹಚ್ಚಿದ್ರೆ ಮಾತಾಡ್ತೀಯಲ್ಲ. ಏನವ ನಿನ್ನಂತೂ ನನಗೆ ತಿಳಿಯೋದೇ ಇಲ್ಲ. ಅವ್ರ ಬಗ್ಗೆ ಹಿಂಗೆ ಮಾಡ್ತಾರೆ ಹಂಗೆ ಮಾಡ್ತಾರೆ ಅಂತ ಹೇಳೋಕ್ಕೂ ನೀನು, ಹೊಳ್ಳಿ ಅವ್ರು ಫೋನ್ ಮಾಡಿದ್ರು ಹೊಳ್ಳಿ ಮಾತಾಡೋಕ್ಕೂ ನೀನು. ಆಯ್ತು, ಎದಕ್ಕೆ ಫೋನ್ ಮಾಡಿದ್ಲಂತ? ಅದ ಲಕ್ಷ್ಮೀ ಅಕ್ಕನ. ಶಿಲ್ಪ, ನಾನು ನಿನ್ಗೆ ಏನು ಹೇಳೀನಿ? ಅವರು ಸಾಬರಿಗೆಲ್ಲ ಹೋಗಬೇಡ, ಅವ್ರ ಕಾಂಟ್ಯಾಕ್ಟ್ನಾಗ ಇರಬೇಡ. ನಾಳೆ ಏನಾರು ಹೆಚ್ಚು ಕಡಿಮೆ ಅದ ನಿನ್ನ ತಲೆಗೆ ಹಾಕ್ತಾರಂತ ನಾ ಹೇಳಿನೇ ಇಲ್ಲೋ? ಮತ್ತೆ ಯಾಕೆ ನೀ ಅವ್ರದ್ದು ಮಂಡು ಸಾಬರಿ ಮಾಡಕತ್ತಿ? ಇಲ್ಲಪ್ಪ, ನೀ ಹೇಳ್ದಾಗಿಂದ ನಾ ಯಾರಿಗೂ ಫೋನ್ ಮಾಡಿಲ್ಲ. ಆಕಿನ ಫೋನ್ ಮಾಡಿ ನಿಮ್ಮ ಅಕ್ಕಗೆ ಮದುವೆ ಆಯ್ತು, ಮದುವೆ ಆಗಿ ಒಂದು 15 ದಿನ ಆಯ್ತು ಅಂತ ಹೇಳಿದ್ಲು ಅಷ್ಟೇ. ನಾ ಅದಕ್ಕೂ ಏನೂ ಅಂದಿಲ್ಲ, ಸುಮ್ಮನೆ ಅದೇನಿ ಅಷ್ಟೇ. ಅದು ನೀ ಏನು ಅನ್ನಕೋಬೇಡ, ಅವ್ರು ಏನು ಹೇಳ್ತಾರ ಕೇಳೋಟ. ಇಲ್ಲಾಂದ್ರೆ ಫೋನ್ ಎತ್ತದಂಗಿದ್ದು ಮಾತಾಡ್ದಂಗಿರೋದ ಭಾಳ ಚಲೋ ಆತೀನಿ ನಾನು. ಹಂಗೆ ಅಕ್ಕತಿ ಮಾತಾಡ್ದಂಗಿದ್ರೆ ಅವ್ರು ಏನು ಅನ್ಕೊಳ್ಳಲ್ಲ. ನನಗೂ ಅವ್ರಿಗೂ ಏನು ಜಗಳ ಆಗಿಲ್ಲ, ಏನಿಲ್ಲ. ಸುಮ್ಮನೆ ಮಾತು ಬಿಟ್ಟರೆ ತಪ್ಪಾಗಿ ಅರ್ಥ ಮಾಡ್ಕೊತಾರೆ. ಅದು ಅಲ್ದಿರ ಮಾಧವ ದೊಡ್ಡವಾಗಿರಲಿ, ಶಂಕರ ದೊಡ್ಡಪ್ಪ ಅವರೆಲ್ಲ ನಮ್ಗೊಂದು ಕಾಲದಾಗ ಎಷ್ಟು ಹೆಲ್ಪ್ ಮಾಡ್ಯಾರ. ಈಗ ನಾವು ಅವ್ರಿಗೆ ಮರ್ಯಾದೆ ಕೊಡಲಿಲ್ಲ ಅಂದ್ರೆ ಏನು ಚಲೋ ಇರ್ತೈತೆ ಹೇಳು? ಅದು ಒಂದು ಕಾರಣಕ್ಕೆ ಅವ್ರು ಯಾರು ಫೋನ್ ಹಚ್ಚಿದ್ರು ಎತ್ತಿ ಮಾತಾಡೋದು ಅಷ್ಟೆ. ನೋಡಿ ಶಿಲ್ಪ, ಅದು ಏನೈತೆ ನನಗೆ ಗೊತ್ತಿಲ್ಲ. ಆದ್ರೆ ಸಮಸ್ಯೆಗಳ್ನ ಏನೂ ನಿನ್ನ ಮೈ ಮೇಲೆ ಹೇಳ್ಕೊಬೇಡ ಆತ. ಈಗಕಿ ನಿಮ್ಮ ಮಾವನು ಮಾಡ್ಕೊಂಡು ಚಲೋ ಉಣ್ಣಾಕತ್ತಿರ್ಬೇಕಂತಲ್ಲ ಗಂಡನ ಮನ್ಯಾಗ. ಉಣ್ಣಾಕತ್ತಾಳ, ಉಣದೇ ಏನು ಅದನ್ನ ಹೇಳಕ್ಕನ ಹಚ್ಚಿದ್ಲು. ನಾನು ಇದ ಮಾತ ಕೇಳಿದೆ ನೀನು ನಂಗನ. ಅದೇ ಏನೋ ಹೊಡೆದು ಬಡಿಯೋದು ಮಾಡಕತ್ತಾರಂತ, ಊಟ ಸರಿಯಾಗಿ ಕೊಡಾಕತ್ತಿಲ್ಲ ಅಂತ, ಭಾಳ ಕಿಟ್ಕಿಟ್ಟಿ ಕೊಡಾಕತ್ತಾರಂತ. ಅದೇ ಜಾಮವಕ್ಕೇನೋ ಬಂದೇನೋ ಹೇಳಿದ್ದಕ್ಕೆ ಇವ್ರೇನೋ ಹೋಗಿ ಕೇಳಬೇಕು ಅನ್ನೋ ಮಾತೇನೋ ಅನ್ನಕತ್ತಿದ್ರಂತ. ನಾನು ಏನು ಅಷ್ಟೇನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಮಾಡ್ದಂತ ಉಣ್ತಾರೆ ಮಣಿ ಅಂತ ಕಡಬು ಅವ್ರು ಮಾಡಿದ್ದು ಅವ್ರು ಉಣ್ಣಾಕತ್ತಾರೆ ಹೇಳು, ನಮಗೇನು ಇದ್ದೇನು ಹೇಳಕ್ಕೆ ಬರಬೇಡವಾ ಅಂತಂದೆ. ಅದಕ್ಕೆ ಅವಳು ನೀನಾರ ಫೋನ್ ಹಚ್ಚಿ ಕೇಳು ನಿಮ್ಮ ಅಕ್ಕಗ ಅಂದ್ಲು. ನಾ ಕೇಳೋದಿಲ್ಲ ಅಂದೆ ಮಾತ. ಬೇಷ್ ಹೇಳೀನಿ. ಅದನ್ನೆಲ್ಲ ಕೇಳಕ್ಕೆ ನಿಮ್ಮವ್ವ ನಿಮ್ಮಪ್ಪ ಊರಾಗ ಪಂಚರದಾರು ಹಿರಿಯರದಾರು, ಎಲ್ಲರ್ಕಿನ್ನ ಹೆಚ್ಚಾಗಿ ಕಾನೂನು ಐತಿ, ಅವರೆಲ್ಲ ನೋಡ್ಕೋತಾರೆ. ನೀ ಯಾಕೆ ಅದನ್ನೆಲ್ಲ ತಲೆ ಕೆಡಿಸ್ಕೋತಿ? ಹಾಂ ನಾನು ಇದ ಮಾತ ಹೇಳಿದೆ. ಅದನ್ನೆಲ್ಲ ನೋಡ್ಕೊಳಕ್ಕೆ ದೊಡ್ಡವ್ರು ಅದಾರೋ, ಇದನ್ನೆಲ್ಲ ಕೇಳಕ್ಕೆ ನಾವೇನು ಸಣ್ಣವರು ಅಂತಂದೆ ಅಂದಿಟ್ಟೆ. ನಾ ಏನು ಹೊಳ್ಳಿ ಯಾರಿಗೂ ಹಚ್ಚಲಿಲ್ಲ ಮಾದ. ನೀ ಹೆಂಗೆ ಹೇಳಿದೀವೋ ಹಂಗೆ ಹೇಳಿದ್ದೀನಿ. ನಾನಂತವ್ರಿಗೆ ಯಾರ್ದು ಉಸಾಬರಿಗೆ ಹೋಗಿಲ್ಲ. ನನಗಂತ ಅವ್ರ ಮೇಲೆ ಮನ್ಸ ಮುರಿದು ಹೋಗ್ಬಿಟ್ಟೈತಿ. ಮನ್ಸ ಮುರ್ಕೊಂಡು ನಿನಗೆ ಸಂಬಂಧನ ಬಿಡುವಂತ ನಾ ಹೇಳಾಕತ್ತಿಲ್ಲ. ಸದ್ಯದ ಪರಿಸ್ಥಿತಿ ಒಳಗೆ ಅವ್ರವ್ರ ಸಂಸಾರದೊಳಗೆ ನಿನ್ನ ತಲೆ ಹಾಕಕ್ಕೆ ಹೋಗಬೇಡ. ನಾಳೆ ನಿನಗೇನಾರ ತಲೆಗೆ ತಂದಾರು ಸುಳ್ಳ ನೀನು ಏನೂ ಮಾಡ್ದ ತಪ್ಪನ್ನ ಹೊತ್ಕೊಂಡು ದಿನ ಕೊರಗೋದು, ಟೆನ್ಷನ್ ಮಾಡ್ಕೊಳ್ಳೋದು, ಅಳೋದು, ನೀನು ನೋಡಿ ನನಗೆ ಟೆನ್ಷನ್ ಆಗೋದು, ನಮ್ಮ ನೆಮ್ಮದಿ ಜೀವನ ಯಾಕೆ ಹಾಳು ಮಾಡ್ಕೋಬೇಕು ನಮಗೆ ಸಂಬಂಧಿಸ್ತಿರೋ ವಿಚಾರಕ್ಕೆ ಅಂತ ನಾ ಹೇಳಿರೋದು. ಹಾಗಂತ ನೀ ಸಂಬಂಧ ಬಿಡಬೇಕಾಗಿಲ್ಲ. ಇದೆಲ್ಲ ತಿಳಿ ಆದಮೇಲೆ ಅವ್ರಾಗಲೇ ಚಂದಾಗಿ ನಿನ್ನ ಕೂಟಾಗ ಮಾತಾಡಿದ್ರೆ ಚಂದಾಗಿ ಮಾತಾಡು, ಕರೆದ್ರೆ ಹೋಗ್ಬಾ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅಯ್ಯ ಮಾದ, ಅವ್ರು ಏನು ನನ್ನ ಕೂಟ ಮಾತಾಡ್ತಾರೋ, ನನ್ನ ಕರೆಯೋದು ಕಳ್ಸೋದು ಮಾಡ್ತಾರೆ, ನನ್ನ ನೋಡ್ತಾರೆ. ಮೊದಲಿನಂಗೆ ನನ್ನ ಕೂಟ ಚೆಂದಾಗಿ ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ ಅನ್ನೋದೆಲ್ಲ ಸುಳ್ಳು ಮಾತು. ನಾನು ಏನಾದರೂ ಆಸೆನ ತೆಗೆದುಬಿಟ್ಟೇನಿ. ಹೋಗಲಿ ಬಿಡು ಮಾದ, ಈಗಾರು ನಂಗೆ ಏನು ಕಮ್ಮಿ ಆಗೈತಿ. ನೀನು ಇಷ್ಟು ಪ್ರೀತಿಯಿಂದ ನೋಡ್ಕೊತಿ. ಎಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮವ್ವ ನಮ್ಮ ಅತ್ತಿ ನಾನು ಯಾವತ್ತೂ ಸೊಸಿಗತ್ತೆ ಮಾತಾಡ್ಸಲ್ಲ. ನಾನಂದ್ರೆ ಪ್ರಾಣ ಬಿಡ್ತಾಳೆ. ನಾ ಫೋನ್ ಹಚ್ಚಿದ್ರೆ ತನ್ನ ಮನಸ್ಸಿನಾಗಿಂದ ಎಲ್ಲ ಹೇಳ್ಕೊತಾಳೆ. ತಿಂದೇ ಇಲ್ಲ, ಉಂಡಿಲ್ಲ, ಏನು ಮಾಡಕತ್ತಿ ಅಂತ ಪ್ರತಿಯೊಂದೂ ವಿಚಾರಿಸ್ತಾಳೆ.
ನಮ್ಮವ್ ಏನು ವಿಚಾರಿಸ್ಬೇಕಾಗಿತ್ತ ಅದನ್ನೆಲ್ಲ ನಿಮ್ಮವನ್ನ ನಾನು ವಿಚಾರಿಸಿಂತಿರ್ಬೇಕಾರೆ ನಾ ಯಾಕೆ ಅವ್ರ ಬಗ್ಗೆ ವಿಚಾರ ಮಾಡಲಿ ಮಾದ. ನನಗೇನು ಅವ್ರ ಮ್ಯಾಗ ಆಸೆ ಇಲ್ಲಪ್ಪ. ಆಮೇಲೆ ಆಮೇಲೆ ಅಂದ್ರೆ ಅಷ್ಟ. ಅಡ್ಡಿಲ್ಲ. ನಾ ಇಲ್ದಾಗ ನಮ್ಮವ್ವ ಫೋನ್ ಹಚ್ಚಿ ನಮ್ಮವ್ವನು ಬುಟ್ಟಿಗೆ ಹಾಕೊಂಡಂಗೆ ಅದಿ ಅಂತ ಆತು. ಅತ್ತಿ ಸೊಸಿಗೂ ಭಾಳ ಹೊಂದಾಣಿಕೆ ಆಗತ್ತೆ ಅಂತ ಅನಿಸ್ತೈತಿ. ನಾ ಹೊಂದಾಣಿಕೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಅತ್ತಿ ನನ್ನ ಕೂಡ ಹೊಂದಾಣಿಕೆ ಮಾಡ್ಕೋತಾಳೆ, ನಂಗೆ ಗೊತ್ತೈತಿ. ಖರೆ ಹೇಳ್ತೀನಿ ಮಾದ, ನಿಮ್ಮವ್ ಇಷ್ಟು ಚಲೋ ಅದಾಳತ್ತ ನಾ ಕನಸ್ನಾಗೂ ನೆನೆಸಿರ್ಲಿಲ್ಲ. ನಾನು ನೋಡಿದ್ರೆ ಪ್ರಾಣ ಬಿಡ್ತಾಳೆ. ಶಿಲ್ಪ, ನಿನ್ಗೊಂದು ಇನ್ನೊಂದು ವಿಚಾರ ಹೇಳಿಲ್ಲ ನಾನು. ಏನು ಮಾದ? ನನಗೊಬ್ಬಕ್ಕೆ ಅಕ್ಕನೂ ಇದ್ಲು. ಹಾಂ, ಅಕ್ಕಿದ್ಲ? ಮತ್ತೆ ಈಗೆಲ್ಲದಾಳೆ? ಈಗಿಲ್ಲ. ಆಕೆನೂ ನಾವು ಅವಾಗೆಲ್ಲ ಬರ್ತಾ ಅನಿಸ್ತೈತಿ. ಅಷ್ಟು ಒಳ್ಳೆ ಮನೆಗೆ ನೋಡ್ಕೊಡೋಕ್ಕಾಗಿರಲಿಲ್ಲ. ನಮ್ಮವನು ಈಗ ಹೆಂಗೆ ನಿಮ್ಮ ಲಕ್ಷ್ಮಿ ಅಕ್ಕನ ರಿಲೇಷನ್ನ ಕೊಟ್ಟಿರೋ ಹಂಗೆ ಕೊಟ್ಟಿದ್ವಿ. ಆದರೆ ಅವ ಸರಿ ಇರಲಿಲ್ಲ ಅಲ್ಲ ಶಿಲ್ಪ. ಕುಡಿಯೋದು ಹೊಡೆಯೋದು ಈ ಥರ ಮಾಡ್ದೆ. ಅವ್ರ ಟಾರ್ಚರನ್ನು ತಡ್ಕೊಡೋಕ್ಕಾಗ್ದಂಗಾಗಿ ನಮ್ಮವನ ಮುಂದೆ ಹೇಳಿದ್ರಿ ನಮ್ಮವನು ಒಬ್ಬಕ್ಕೆ ನಮ್ಮ ಅಪ್ಪ ಒಂದು ಮನೆಯಾಗಿಲ್ಲ, ಎಲ್ಲಿ ಟೆನ್ಷನ್ ಮಾಡ್ಕೋತಾಳಂತ ಉರ್ಲ್ ಹಾಕೊಂಡು ಸತ್ಲು ಶಿಲ್ಪ. ಹಾಂ, ಹೌದಾ? ನನಗೆ ಈ ವಿಚಾರ ಗೊತ್ತೇ ಇರಲಿಲ್ಲ. ಪಾಪ ಮಕ್ಕಳು. ಗಂಡನ ಮನೆಗೆ ಹೋಗಿ ಆಕಿ ಭಾಳ ದಿನ ಬಾಳೆ ಇಲ್ಲ ಶಿಲ್ಪ. 1 ವರ್ಷನ 1.5 ವರ್ಷ ಆಗಿತ್ತು ಅಷ್ಟೆ. ಇದ ಜಗಳಾಡ್ದಾಗನ ಇದ ಹೊಡೆಯೋ ಬಡಿ ಇದ ಜಗಳ. 1-2 ಸಲ ನಮ್ಮವನು ಹೋಗಿ ಹೇಳಿ ಬಂದಿದ್ಲು. ಹೇಳಿ ಬಂದಾಗ 2 ದಿನ ಸರಿ ಹೋಗೋನು, ತಿರ್ಗಾ ಅದನ್ನ ಮಾಡೋನು. ಆಕೇನು ಡಿಪ್ರೆಷನ್ಗೆ ಹೋದ್ಲು, ಏನು ಅತಿಯಾಗಿ ವಿಚಾರ ಮಾಡಿದ್ಲು ಗೊತ್ತಿಲ್ಲ. ತನಗೆ ತಾನ ನೇಣು ಹಾಕ್ಕೊಂಡು ಸತ್ತು ಹೋಗ್ಬಿಟ್ಲು. ಆಕೆ ನೇಣು ಹಾಕ್ಕೊಂಡು ಸತ್ತು ಹೋಗೋದಕ್ಕಿನ್ನ ಶಿಲ್ಪ ನಮ್ಮ ಮನ್ಯಾಗ ಬಂದಿದ್ರೆ ನಾವು ಆಕಿನ ಹೆಂಗೋನ ಕಷ್ಟ ಸುಖ ನಮ್ಗೆ ಇದ್ದಿದ್ರಾಗ ಆಕಿನ ಸಾಕ್ತಿದ್ವಿ. ಆದರೆ ಆಕೆ ತನ್ನ ಮನಸ್ಸಿನಾಗಿಂದ ಏನೂ ಸರಿಯಾಗಿ ಹೇಳ್ಕೊಳ್ದಂಗೆ ತನ್ನ ಜನ್ಮ ತಾನ ಕಳ್ಕೊಂಡ್ಲು. ಅವಾಗಿಂದ ನಮ್ಮವ್ವ ಮನಸ್ಸಿನಾಗ ತೊಗೊಂಡ್ಬಿಟ್ಟಾಳೆ, ಹೆಣ್ಮಕ್ಳಿಗೆ ಗಂಡನ ಮನೆಯಾಗ ಎಷ್ಟು ನೋವಿರ್ತೈತಿ ಅಂತಂದು. ಅವಾಗಿಂದ ನಮ್ಮವ್ಗೆ ತಲೆಯಾಗ ಕುಂತಿರ್ಬೇಕು, ನಾಳೆ ನನಗೆ ಸೊಸಿ ಬಂದರು ನಾನು ನನ್ನ ಮಗಳಿಗತ್ತೆ ನೋಡ್ಕೋಬೇಕಂತ. ಅದಕ್ಕೆ ನಮ್ಮ ಅಕ್ಕನ ಸ್ಥಾನದಾಗ ನೀನು ನೋಡಕತ್ತಾಳೇನ, ಅದಕ್ಕೆ ನೀ ಅಂದ ಜನ್ಮ ಕಳ್ಕೊಳತ್ತಾಳೆ ನಮ್ಮವ್ವ. ಹೌದಾ? ನೋಡ್ ಮಾದ, ಅತ್ತಿಯರು ಇದನ್ನ ಒಂದು ಮಾತು ನನ್ನ ಮುಂದೆ ಅಂದಿಲ್ಲ, ಎಲ್ಲ ನಕ್ಕೊಂಡ ಮಾತಾಡ್ತಾರೆ. ಏನೇನು ಇದನ್ನ ಸುದ್ದಿನ ಹೇಳಿಲ್ಲ. ನಾನು ನೀವು ಒಬ್ಬನೇ ಮಗ ಅನ್ಕೊಂಡಿದ್ದೆ. ಖರೆ ನಿನಗೆ ಅಕ್ಕಿರೋ ಸುದ್ದಿ ನನಗೆ ಗೊತ್ತೇ ಇಲ್ಲಪ್ಪ, ಅದ ಊರಾಗಿದ್ರು. ಅಲ್ಲ, ನಿನ್ಗೆ ಅಂತಲ್ಲ, ಸುಮಾರು ಮಂದಿಗೆ ಊರಾಗ ವಿಚಾರಗಳ ಗೊತ್ತಿಲ್ಲ. ಯಾಕಂದ್ರೆ ಆಕಿನ ನಮ್ಮ ಹಾಸ್ಟೆಲ್ನಾಗ ಇಟ್ಟು ಹೆಚ್ಚು ಓದಿಸಿದ್ದು, ಊರಾಗ ಇರ್ತಿದ್ದಿಲ್ಲ ಆಕಿ. ಆಮೇಲೆ ಆಕಿದು SSLC ಮುಗಿತಿದ್ದಂಗೆ ನಮ್ಮವ್ವ 16 ವಯಸ್ಸಿಗೆ ಮದುವೆ ಮಾಡಿಬಿಟ್ಲು. ಆಕಿ ಸತ್ತಾಗ ಆಕಿಗೆ ಒಂದು 17-18 ವಯಸ್ಸು ಇರಬೇಕು ಅಷ್ಟೇ ಶಿಲ್ಪ. ಅಷ್ಟು ಸಣ್ಣ ವಯಸ್ಸಿಗೆ ತೀರ್ಕೊಂಡ್ಬಿಟ್ಲು. ಆಕೆ ತೀರ್ಕೊಂಡಾಗ ನಾನು 8ನೇ ಕ್ಲಾಸ್ ಓದ್ತಿದ್ದೆ ಅಷ್ಟೇ. ಅಯ್ಯೋ, ಅಷ್ಟು ಸಣ್ಣ ವಯಸ್ಸಿಗೆ ಮದುವೆ ಆಗಿತ್ತಾ? ಅತ್ತಿಯರಿಗೆ ಎಷ್ಟು ನೋವಾಗಿರ್ಬಾರ್ದು ಮಾದ. ಕೇಳಬಾರ್ದು ಆ ಸುದ್ದಿ ಶಿಲ್ಪ. ನಮ್ಮವ್ವ ನಮ್ಮನ್ನು ಇಬ್ಬರೂ ನಮ್ಮ ಅಪ್ಪಿಲ್ಲ ಅಂದ್ರೆ ಎಷ್ಟು ಕಷ್ಟಪಟ್ಟು ಸಾಕ್ಯಾಳ. ಕಂಡವ್ರ ಮನೆ ಮುಸುರಿ ತಿಕ್ಕಿ ಬೇರೆದವ್ರ ಹೊಲ್ದಾಗ ಕೂಲಿಗೆ ಹೋಗಿ ನಮ್ಮನ್ನಿಬ್ಬರನ್ನು ಚಂದಾಗಿ ಓದಿಸಿ ನೌಕರಿಗೆ ಹಚ್ಚಬೇಕು ಅನ್ನೋದಕ್ಕೆ ಇದು ಉದ್ದೇಶ ಇತ್ತು. ಆದರೆ ನಮ್ಮ ಅಕ್ಕಗೆ ಅವರೆಲ್ಲ ಭಾಳ ಕೇಳಾಕತ್ತಕ್ಕೆ ಭಾಳ ಅವಸರ ಮಾಡಿ ಲಗ್ನ ಮಾಡಿದ್ಲು. ಆಗ ನಂದು ಸಣ್ಣ ವಯಸ್ಸು, ಅದೆಲ್ಲ ನನಗೂ ತಿಳಿತಿರ್ಲಿಲ್ಲ. ಏನೋ ಅಕ್ಕಿ ನಸೀಬ್ ಹಂಗಿತ್ತು, ಹಂಗಾತು ಅಷ್ಟೆ. ಈಗ ನನಗೆ ಅನಿಸ್ತಿರ್ತೈತಿ ನಮ್ಮ ಅಕ್ಕನ ಮದುವೆಗೆ ಏನಾರ ನಾ ಮಾಡಿಕೊಟ್ಟಿದ್ದೆ ಅಂದರೆ ಚಲೋ ಕಡೆ ಕೊಡ್ತಿದ್ದೆ. ಈಗೆಲ್ಲ ದೇವ್ರು ನಮಗೆ ಕೊಟ್ಟಿದ್ದಾನು. ಆದರೆ ಏನು ಮಾಡೋದು, ನಮ್ಮ ಅಕ್ಕನೇ ಇಲ್ಲ. ಮಾದ, ಬೇಸರ ಮಾಡ್ಕೋಬೇಡ, ಹೋಗ್ಲಿ ಬಿಡು. ನಿನಗೆ ಬೇಸರಕತ್ತೆ ಅನ್ನೋದಾದ್ರೆ ಈ ಸುದ್ದಿ ಮಾತಾಡಕ್ಕೆ ಹೋಗ್ಬೇಡ. ಆಕೆ ನೆನೆಸ್ಕೊಂಡ್ರೆ ಬೇಸರ ನೋವು ಆಗ್ತೈತಿ ಅನ್ನೋದಲ್ಲ, ಆಕೆ ನಾ ಮರೆಯೋಕ್ಕೆ ಸಾಧ್ಯನೇ ಇಲ್ಲ ಬಿಡು ಶಿಲ್ಪ. ಅಂದ್ರೆ ನಿನ್ನ ಮದುವೆ ಆದಾಗಿ ನನಗೆ ಅನ್ಸಾಕತ್ತಿತ್ತು, ಒಂದು ವೇಳೆ ನಿನ್ನ ಮದುವೆ ಆಗಿ ನನಗೆ ಗೊತ್ತಾಗಿತ್ತಂದರೆ ನಮ್ಮ ಅಕ್ಕ ಭಾಳ ಖುಷಿ ಪಡ್ತಿದ್ಲು. ಭಾಳ ಚಲೋ ಮನಸ್ಸಿತ್ತು ಆಕೆಗೆ. ಏನೋ ದೇವರು ಚಲೋರ್ನ ದೌಡ್ ತಗೋತಾನ ಅಂತಾರಲ್ಲ, ಹಂಗಾತು ಶಿಲ್ಪ. ನಾನು ಸಣ್ಣವನಿದ್ದಾಗ ನಮ್ಮಪ್ಪ ಸತ್ತೋಗಿರೋದು. ನಿನಗೆ ಗೊತ್ತಾಯ್ತೋ ಇಲ್ಲೋ, ನಾನು ಒಂದು 3ನೇ ಕ್ಲಾಸ್ ಏನೋ 2ನೇ ಕ್ಲಾಸ್ ಓದ್ತಿದ್ದೆ ಅನಿಸ್ತೈತಿ. ಆವಾಗ ನಮ್ಮಪ್ಪ ಸತ್ತೋಗಿತ್ತು. ಅವಾಗ ನೀನು ಚಿಕ್ಕವಳಿರ್ತಿ ಅಂತ ಅನಿಸ್ತೈತಿ ನನಗೆ. ನಿನಗೂ ನನಗೂ 4-5 ವರ್ಷದ ಮೇಲೆ ಬರಕೈತಿ. ಮತ್ತು ನಾನು ಅವಾಗಿನ್ನ ಅಷ್ಟೇನು ತಿಳುವಳಿಕೆ ಇರಲ್ಲ ಅನ್ನಿಸ್ತೈತಿ ನಿಮ್ಮಪ್ಪ ತೀರ್ಕೊಂಡಿತ್ತು. ಆವಾಗ ನಿಮ್ಮ ಓಣಿಗೆ ನಾವು ಕಾಲು ಇಡೋಂಗಿರಲಿಲ್ಲ ಶಿಲ್ಪ. ಅವಾಗೆಲ್ಲ ಇನ್ನೂ ಜಾಸ್ತಿ ಇತ್ತು ಇದು ಜಾತಿ ಅನ್ನೋದು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತೈತಿ ನನಗೆ. ಏನೂ ಮಾಡೋಕ್ಕಾಗೋದಿಲ್ಲ, ಆಗಿನ ಪರಿಸ್ಥಿತಿಗಳೆಲ್ಲ ಹಂಗಿತ್ತು, ಹಂಗಾತು. ಆದರೆ ನಿನ್ನ ಮದುವೆ ಮಾಡ್ಕೋತೀನಿ ಅಂತ ನಾನು ಕನಸ್ನಾಗೂ ನೆನೆಸಿರಲಿಲ್ಲ. ನಾನು ಅಷ್ಟ ಮಾದ, ನೀನು ನಾನು ಇಷ್ಟು ಚಲೋ ನೋಡ್ಕೋತಿ, ನನಗೂ ಇಷ್ಟು ಚಲೋ ಹುಡುಗ ಸಿಗ್ತಾನಂತ ನಾನು ನೆನೆಸಿರಲಿಲ್ಲ.
ಶಿಲ್ಪ ನಿನಗೆ ಬೇರೆ ಜಾತಿಯವನು ಮಾಡ್ಕೊಂಡೇನೆ ಅನ್ನೋದು ಬೇಸರ ನೋವು ಏನಿಲ್ಲಲ್ಲ. ಅದ ಹಂಗ್ಯಾಕಂತಿ? ಜಾತಿ ಅನ್ನೋದೆಲ್ಲ ನಾವು ಮಾಡ್ಕೊಂಡಿದ್ದೆ. ಮನುಷ್ಯರು ದೇವ್ರು ಮಾಡಿದ್ದಾನ. ಜಗತ್ನಾಗಿರೋದು ಒಂದು ಹೆಣ್ಣು ಒಂದು ಗಂಡು, ಎರಡೇ ಜಾತಿ. ಸುಳ್ಳ ಇವರು ಆ ಜಾತಿ ಈ ಜಾತಿ, ನಾವು ಜನವಾರದವರು, ನಾವು ಬ್ರಾಹ್ಮಣರು, ಅದು ಇದು ಇವರು ಮಾಡ್ಕೊಂಡಿರೋದಷ್ಟೆ. ಪ್ರೀತಿಗೆ ಮನಸ್ಸಿಗೆ ಜಾತಿ ಬೇಕಾಗಿಲ್ಲ. ನನಗೇನು ನಿನ್ನ ಮದುವೆ ಮಾಡ್ಕೊಂಡಿದ್ದು ಬೇರೆ ಜಾತಿ ಅದೆಲ್ಲ ಏನು ಬೇಸರನೇ ಇಲ್ಲ. ನಾನು ನಿನ್ನ ಮನಸ್ಸ ಇಚ್ಛೆನೇ ಬಂದೇನಿ. ನಿನ್ನ ಜೊತೆ ಸಾಯೋವರೆಗೂ ನಾ ಮನಸ್ಸ ಇಚ್ಛೆನೇ ಬಾಳ್ತೀನಿ. ಆತಿಲ್ಲೋ? ಇಂಥವೆಲ್ಲ ಒಣ ಟೆನ್ಷನ್ ಮಾಡ್ಕೋಬೇಡ. ಆತು, ದೌಡ್ ಚಾ ಕುಡಿ, ಒಂಚೂರು ವಾಕಿಂಗಿಗೆ ಹೋಗಿ ಬರೋಣ. ನಾನು ಅಲ್ಲವ, ನಾ ವಾಕಿಂಗ್ ಪ್ಯಾಕಿಂಗ್ ಎಲ್ಲೂ ಬರಲ್ಲ. ನಂಗಂತೂ ಸಾಕಾಗೈತಿ, ನಾನು ಒಂಚೂರು ರೆಸ್ಟ್ ಮಾಡ್ತೀನಿ. ಮುಂಜಾನಿಂದ ಚಂತನ ನಾ ಒಬ್ಬಕ್ಕೆ ಮನ್ಯಾಗ ಕೂತಿರ್ತೀನಿ. ಬಂದ್ಮೇಲೆ ಒಂದು ಎಡಜ್ಜಿ ಎಲ್ಲರೂ ಕರ್ಕೊಂಡು ಹೋಗ್ಬರ್ಬೇಕು. ಅದೆಲ್ಲ ಏನಿಲ್ಲ. ನೀವು ಒಂದಿನ ಮನ್ಯಾಗ ಕುಂದ್ರು ಗೊತ್ತಾಕತ್ ನಿನಗೆ. ಹಾಂ ಆತಾತು, ಒಂದೇ ಸರಿ ಬಿ ಪಿ ಹೈಯ ಹೋಗೈತಲ್ಲ. ಶಿಲ್ಪ ಖರೆ ನನಗೆ ಭಾಳ ಟೈರ್ಡ್ ಆಗೈತಿ. ಊಟ ಮಾಡಿದ ಮೇಲೆ ಬೇಕಾರೆ ಒಂದು ಅರ್ಧ ತಾಸು ವಾಕಿಂಗ್ ಮಾಡಿ ಬಂದು ಮಕ್ಕೊಳ್ಳೋನು. ಈಗ ಬೇಡ ಶಿಲ್ಪ, ನಿಜವಾಗ್ ನಂಗೆ ಭಾಳ ಸುಸ್ತಾಗೈತಿ. ನಿನಗೆ ಹಂಗೂ ಹೊರಗಡೆ ಹೋಗ್ಬೇಕು ಅನ್ಸಿದ್ರೆ ಬೇಕಾರೆ ಆ ಮಾರಡಿ ಎಂಟಿಯರ್ನ ಕರ್ಕೊಂಡು ಹೋಗ್ಬಾ, ನಾ ಇಲ್ಲೇ ಒಂಚೂರು ರೆಸ್ಟ್ ಮಾಡ್ತಿರ್ತೀನಿ. ಅಲ್ಲ ಮದ ಎಲ್ಲದಕ್ಕೂ ನಾ ಮರಡಿ ಅಂಟಿ ಕರ್ಕೊಂಡು ಹೋಗಂತಿ. ನನ್ನ ಗಂಡ ನೀ ಅದೇ ನಾ ಮರಡಿ ಅಂಟಿ ಅದಾಳು. ನಾನು ಅದನ್ನ ಚೀರು ಬೇಡ. ಆತು, ಈಗ ಬೇಡ, ಊಟ ಆದಮೇಲೆ ಹೋಗೋಣ. ಆತಿಲ್ಲ? ತೆಗಿ ಕೈ. ಯಾಕೆ ಸಿಟ್ಟು ಮಾಡ್ಕೋತಿ? ಮುಂಜಾಲಿಂದ ಒಬ್ಬ ಕೇಳ್ತೇನೆ ಅಂತೀಯಲ್ಲ. ಈಗ ಇಬ್ರು ಕುತ್ಕೊಂಡು ಒಂಚೂರು ಆರಾಮಾಗಿ ಮಾತಾಡೋಣ. ಅಡ್ಡಾಡೋದು ಇದ್ದ ಇರ್ತೈತಿ, ಹೌದಲ್ಲ? ನಡಿ, ನೀ ಹಂಗೂ ನಮ್ಮ ಅವನ ಜೋಡಿ ಮಾತಾಡಿ ಇವತ್ತು ಮುಂಜಾನೆ ಅಂದು. ನಾನು ನೀನು ಇನ್ನೊಂದು ಸರಿ ಫೋನ್ ಹಚ್ಚಿ ಅವನ ಜೋಡಿ ಮಾತಾಡೋಣ. ಪಾಪ ಅವನು ಒಬ್ಬಕ್ಕೆ ಇರ್ತಾಳಿಲ್ಲ. ಇದೊಂದು ಅಡ್ಡ ತಂದ್ಬಿಡ್ತಾನ. ಆತು, ಹಚ್ಚು ಮಾತಾಡೋಣ. ಇಲ್ಲಿ ಬೇಡ, ರೂಮಿಗೆ ನಡಿ, ರೂಮ್ನಾಗ ಹಚ್ಚಿ ಮಾತಾಡೋಣ. ಏನು ಬೇಡ, ಇಲ್ಲೇ ಹಚ್ಚು. ನಡಿ. ಏನು ಬೇಕಾಗಿಲ್ಲ, ಇಲ್ಲೇ ಹಚ್ಚಿ ಕುತ್ಕೊಂಡು ಮಾತಾಡಿದ್ರು ನಾ ಅತ್ತಿ ಮಾತಾಡ್ತಾಳ. ನೀ ಹಚ್ಚಪ್ಪ, ನಾ ಎಲ್ಗೂ ಬರೋದಿಲ್ಲ. ಒಂದೀಟು ನಿನಗಂತನೂ ಸೆನ್ಸ್ ಅನ್ನೋದೇ ಇಲ್ಲ ನೋಡು ಶಿಲ್ಪ. ಏನೇ ಒಂದೀಟು ಅರ್ಥನ ಆಗುದಿಲ್ಲ. ಆತ ಹೇಳೋ ಹಚ್ತೀನಿ. ಹೆಂಗ್ ನಿನ್ಗೆ ಈಗ BP ಬರ್ತೈತಿ ನೋಡು. ನಾನು ಕರ್ದಾಗ ಹೊರಗೆ ಬರಲಿಲ್ಲ ನನಗೂ ಹಿಂಗ BP ಬರ್ತೈತಿ. ಆತ್ ಬಿಡು, ಇಬ್ಬರದು ಬೇಡ. ಫೋನ್ ಹಚ್ತೀನಿ, ಅವಾಗ ಮಾತಾಡೋಣ. ಹಚ್ಚು.